ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ನೋಡ್ರಿ ನಾನು ದಿಢೀರನಾಗಿ ಒಂದು ಇನ್ಸ್ಟಂಟ್ ದೋಸೆ ಮಾಡೋಕೆ ರೆಡಿ ಮಾಡಾಕತ್ತೀನಿ ರೀ. ನೋಡ್ರಿ, ಒಂದು ಕಪ್ ಸಣ್ಣ ರವೆ ತೊಗೊಂಡು ನಾನು ಜಿಣಗನ ರವೆ ರೀ. ಇದು ಉಂಡೆ ರವೆ ಅಂತಲ್ಲ, ಆ ಥರ ನೋಡ್ರಿ. ಇದನ್ನು ಈಗ ಒಂದು ಅರ್ಧ ತಾಸು ನೆನೆ ಇಡ್ಬೇಕು ನೀರು ಹಾಕಿ. ಇದೆಷ್ಟು ನೀರು ಹಿಡಿತೈತೆ ಅಷ್ಟು ಮುಳುಗೋ ಅಷ್ಟು ನೀರು ಹಾಕಿ ನೆನೆ ಇಡ್ತೀನಿ ರೀ. ನೋಡಿರಿ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಥರ ನೀರು ಎಲ್ಲ ಮುಳುಗಬೇಕು ರವೆ, ಆ ಥರ ನೀರು ಹಾಕಿ ನೆನೆ ಬಿಡ್ತೀನಿ ರೀ ಅರ್ಧ ತಾಸು. ಅರ್ಧ ತಾಸು ನೆನೆ ಬಿಟ್ಟಿದ್ನಲ್ರಿ, ರವೆ ನೆನೆದೈತೆ ನೋಡಿರಿ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ, ಅದಕ್ಕೆ ಹಾಕ್ಕೊತೀನಿ ಮಿಕ್ಸಿ ಮಾಡ್ಕೊಳಕ. ನೋಡಿರಿ, ಇಷ್ಟು ರವೆ ಹಾಕ್ಕೊಂಡೀನಿ. ಇದಕ್ಕೀಗ 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ರೀ ನಾನು. ನೋಡಿರಿ, 1 ಚಮಚ 2 ಚಮಚ ನಮ್ಗೆ ದೋಸೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೋದು ರೀ. ಮತ್ತು ಇದಕ್ಕೆ ಒಂದು ದೊಡ್ಡ ಸೌತೆಕಾಯಿನ ಹಿಂಗೆ ಎರಜಿಟ್ಕೊಂಡಿರ್ತೀನಿ, ಇದನ್ನು ಮಿಕ್ಸಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ರೀ, ಆಮೇಲೆ ನೀರು ಹಾಕ್ಕೊಳಕ್ಕೆ ಬರ್ತೈತಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ದಾಗೈತಿ. ಅದಕ್ಕೆ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಒಂದು ಸ್ವಲ್ಪ ಹಸಿ ಖಾರ ಹಾಕ್ಕೊತೀನಿ ನಾನು. ಹಸಿ ಖಾರ ಮೆಣಸಿನ್ಕಾಯಿ ಹಚ್ಚಿಕೊಂಡಿದ್ರೆ ಅಕ್ಕಿತ್ತು ಹುಡ್ರು ತಿಂತಾವ ಅಂತಂದೇಳಿ ಹಸಿ ಖಾರ ಹಾಕ್ಕೊತೀನಿ. ಒಂದು ಕ್ಯಾರೆಟ್ ತುರಿದಿಟ್ಕೊಂಡೀನಿ ರೀ, ಇದಕ್ಕೆ ಹಾಕ್ತೀನಿ. ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಉಳ್ಳಾಗಡ್ಡೆ ಹಾಕ್ತೀನಿ. ಇನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಇದು ದೋಸೆ ಅದಕ್ಕೆ ಎಲ್ಲ ಉಳ್ಳಾಗಡ್ಡಿ ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಒಂದು ತವ ಕಾಯಕ್ಕಿಟ್ಟೀನಿ ನಾನು. ಈಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸಣ್ಣಗೆ ಈ ಥರ ಸಣ್ಣ ಹಾಕೋಬೇಕು ರೀ. ಈ ಥರ ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಎಣ್ಣೆ ಬಿಟ್ಟು ಒಂದು ತಾಟ್ ಮುಚ್ಚಬೇಕು ರೀ. ಒಂದು 5 ನಿಮಿಷ ಬೇಯಬೇಕು ರೀ. ಒಂದು ಸೈಡ್ ಬೇಯ್ದೈತೆ ಅದು. ಈಗ ಬಳಸಿ ಹಾಕ್ತೀನಿ ನಾನು. ನೋಡಿ, ಇಂಥ ಮಸ್ತ್ ಬರ್ತಾವೆ ಮಿತಿವಾಗಿ. ನೋಡ್ರಿ, ಬಂದೈತೆ ನೋಡ್ರಿ ಅದು. ಈಗ ತೆಗಿತೀನಿ ನಾನು ಅದನ್ನ. ನೋಡ್ರಿ, ಮತ್ತೊಂದು ಹಾಕಿದ್ದೆ, ಈಗ ಬಂದೈತೆ ನೋಡ್ರಿ. ಈಗ ತೆಗಿತೀನಿ. ಇಂಥ ಸಾಫ್ಟ್ ಬರ್ತಾವೆ ರೀ ಇವು, ಬಾಯಿಗಿಟ್ಟು ಕರಬೇಕು ಆ ಥರ ಬರ್ತಾವೆ ನೋಡ್ರಿ. ಇದು ಬಂದೈತೆ ನೋಡ್ರಿ, ಈಗ ತೆಗಿತೀನಿ. ಎಂತ ನೋಡ್ರಿ ಬಂಧುಗಳೇ, ಸೌತೆಕಾಯಿದು ದೋಸೆ ಎಂಥ ಮಸ್ತಾಗಿ ನೋಡ್ರಿ. ಸಟ್ಟು ದೋಸೆ ಥರನಾಗ್ಯಾವು. ಈ ಥರ ಮಿದು ಬರ್ತಾವೆ ನೋಡ್ರಿ. ಅದೇ ಇದ್ರಾಗೇನು ಚಟ್ನಿ ಬೇಡ, ಏನು ಬೇಡ ನೋಡ್ರಿ. ಕುಂಡು ತಿನ್ನಕ ಎಲ್ಲ ಇರುಳು ಹಾಕಿರ್ತೀವಲ್ಲ ರೀ, ಭಾರಿ ಮಸ್ತ್ ಇರ್ತವೆ. ಮಕ್ಕಳು ತಿನ್ಬೋದು. ಇನ್ಸ್ಟಂಟಾಗಿ ಬೇಗ ಆದ್ರೂ ಮಾಡ್ಬೋದು ರೀ. ಇದನ್ನು ಒಂದು ಅರ್ಧ ತಾಸು ರವೆನ ಇಟ್ಬಿಟ್ರೆ ದಿಢೀರನಾಗಿ ಸೌತೆಕಾಯಿ ದೋಸೆ ಮಾಡ್ಬೋದು ನೋಡಿರಿ. ನಾನು ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.